ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸೋಕೆ ಟ್ರಂಪ್ ಷರತ್ತನ್ನ ಹಾಕಿದ್ದಾರೆ. ಇರಾನ್ ಪರಮಾಣು ಸಾಮರ್ಥ್ಯ ನಾಶಪಡಿಸಬೇಕು, ಹಾರ್ಮುಜ್ ಮುಕ್ತವಾಗಲಿ, ಕ್ಷಿಪಣಿ ದೇಶದ ರಕ್ಷಣೆಗೆ ಸೀಮಿತ ಅಂತ ಹೇಳ್ಬಿಟ್ಟು ಮಧ್ಯಪ್ರಾಚ್ಯದಲ್ಲಿ ಇದೀಗ ಯುದ್ಧವನ್ನು ನಿಲ್ಲಿಸುವುದಕ್ಕೆ ಟ್ರಂಪ್ ಷರತ್ತುಗಳನ್ನ ಹಾಕಿದ್ದಾರೆ. ಇರಾನ್ಗೆ ಒಟ್ಟು 15 ಷರತ್ತನ್ನ ಹಾಕಿದ್ದಾರೆ ಡೊನಾಲ್ಡ್ ಟ್ರಂಪ್. ಹಾರ್ಮುಜ್ ಮುಕ್ತವಾಗಲಿ, ಇರಾನ್ಗೆ ಒಟ್ಟು 15 ಕಂಡೀಷನ್ಸ್ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಹೋಗಿರುವಂತದ್ದು. ಹಣಕಾಸು ವಿರೋಧಿಗಳಿಗೆ ಶಸ್ತ್ರಾಸ್ತ್ರಗಳನ್ನು ನಿಲ್ಲಿಸಬೇಕು, 60% ಯುರೇನಿಯಂ, ಪರಮಾಣು ಶಸ್ತ್ರಾಸ್ತ್ರ ಬಳಸದಿರೋದಕ್ಕೆ ಬದ್ಧವಾಗಿರಬೇಕು, IAEAಗೆ ಪ್ರವೇಶ, ಪಾರದರ್ಶಕತೆ, ಮೇಲ್ವಿಚಾರಣೆಯನ್ನ ನೀಡಬೇಕು, ಹಾರ್ಮುಜ್ ಮುಕ್ತವಾಗಲಿ, ಮುಕ್ತ ಕಡಲ ಕಾರಿಡಾರ್ ಆಗಲಿ ಅಂತ ಹೇಳ್ತಿದ್ದಾರೆ. ಇರಾನ್ ಕ್ಷಿಪಣಿ ವ್ಯಾಪ್ತಿ ಪ್ರಮಾಣದಲ್ಲಿ ಸೀಮಿತವಾಗಿರಬೇಕು ಅಂತ ಕೂಡ ಕಂಡೀಷನ್ಸ್ ಅನ್ನ ಹಾಕ್ತಾ ಇರುವಂತದ್ದು. ಭವಿಷ್ಯದಲ್ಲಿ ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತ ಆಗಬೇಕು, ಷರತ್ತು ಒಪ್ಪದಿದ್ರೆ ಇರಾನ್ ಮೇಲಿನ ನಿರ್ಬಂಧ ಮರು ಜಾರಿ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧ ನಿಲ್ಲಿಸೋದಕ್ಕೆ ಕಂಡೀಷನ್ಸ್ ಅನ್ನ ಹಾಕಿರುವಂತದ್ದು ಅಮೆರಿಕ ಅಧ್ಯಕ್ಷ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ಟ್ರಂಪ್ ಷರತ್ತನ್ನ ಹಾಕಿದ್ದಾರೆ. ಇರಾನ್ ಪರಮಾಣು ಸಾಮರ್ಥ್ಯ ನಾಶಪಡಿಸಬೇಕು ಅಂತ ಹೇಳ್ಬಿಟ್ಟು 15 ಕಂಡೀಷನ್ಸ್ ಅನ್ನ ಹಾಕಿರುವಂತದ್ದು. 3 ಪ್ರದೇಶಗಳಲ್ಲಿ ಪರಮಾಣು ಸೌಲಭ್ಯ ತೆಗಿಬೇಕು. ನಟಾನ್ಸ್, ಇಸ್ಫಹಾನ್ ಮತ್ತೆ ಫೋರ್ಡೋದಲ್ಲಿರುವಂತಹ ಪರಮಾಣು ಸೌಲಭ್ಯಗಳು, IAEAಗೆ ಪ್ರವೇಶ, ಪಾರದರ್ಶಕತೆ, ಮೇಲ್ವಿಚಾರಣೆ ನೀಡಬೇಕು. ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಪ್ರಾಕ್ಸಿಗಳಿಗೆ ಹಣಕಾಸು, ನಿರ್ದೇಶನ, ಶಸ್ತ್ರಾಸ್ತ್ರಗಳು ಇವೆಲ್ಲವನ್ನು ಕೂಡ ಸ್ಟಾಪ್ ಮಾಡಬೇಕು. ಇರಾನ್ ಕ್ಷಿಪಣಿ ವ್ಯಾಪ್ತಿ ಪ್ರಮಾಣದಲ್ಲಿ ಸೀಮಿತವಾಗಿರಲಿ, ನಿರ್ದಿಷ್ಟ ಮಿತಿಗಳನ್ನ ನಂತರದ ಹಂತದಲ್ಲಿ ನಿರ್ಧರಿಸಬೇಕು. ಭವಿಷ್ಯದಲ್ಲಿ ಕ್ಷಿಪಣಿ ಬಳಕೆ ದೇಶದ ರಕ್ಷಣೆಗೆ ಸೀಮಿತ ಆಗಬೇಕು. ಇನ್ನು ಬುಷೆಹರ್ ಪರಮಾಣು ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಹಾಯ, ಅಂತಾರಾಷ್ಟ್ರೀಯ ಸಮುದಾಯ ವಿಧಿಸಿರುವಂತಹ ನಿರ್ಬಂಧ ತೆರವು, ಇರಾನ್ ಮೇಲೆ ಅಂತಾರಾಷ್ಟ್ರೀಯ ಸಮುದಾಯ ವಿಧಿಸಿರುವ ನಿರ್ಬಂಧಗಳು ಮತ್ತೆ ಒಪ್ಪದಿದ್ರೆ ಇರಾನ್ ಮೇಲೆ ಹೇರಿರುವಂತಹ ನಿರ್ಬಂಧ ಮರು ಜಾರಿ ಅಂತ ಹೇಳ್ಬಿಟ್ಟು ಟ್ರಂಪ್ ಷರತ್ತುಗಳನ್ನ ವಿಧಿಸಿರುವಂಥದ್ದು. ಓವರ್ 15 ಷರತ್ತುಗಳನ್ನ ಹಾಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧವನ್ನ ನಿಲ್ಲಿಸೋದಕ್ಕೆ ಟ್ರಂಪ್ ಹಾಕಿರುವಂತಹ ಷರತ್ತುಗಳು ಇವೆಲ್ಲವೂ ಕೂಡ ಕೇಸ್ ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಇರಾನ್ ಮೇಲೆ ಹೇರಿರುವಂತಹ ನಿರ್ಬಂಧವನ್ನ ಮತ್ತೆ ಮರು ಜಾರಿ ಮಾಡಲಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಟ್ರಂಪ್. ಇರಾನ್ ಪರಮಾಣು ಸಾಮರ್ಥ್ಯಗಳನ್ನ ಕಂಪ್ಲೀಟ್ ಆಗಿ ನಾಶಪಡಿಸಬೇಕು ಅಂತ ಹೇಳ್ತಿದ್ದಾರೆ. ಪರಮಾಣು ಶಸ್ತ್ರಾಸ್ತ್ರ ಅನುಸರಿಸುವುದಕ್ಕೆ ಬದ್ಧವಾಗಿರಬೇಕು. ಯುರೇನಿಯಂ ಉತ್ಪಾದನೆಯನ್ನ ನಿಲ್ಲಿಸಬೇಕು. 60% ಯುರೇನಿಯಂ IAEAಗೆ ಹಸ್ತಾಂತರಿಸಬೇಕು. ಜೊತೆಗೆ 3 ಪ್ರದೇಶಗಳಲ್ಲಿ ಪರಮಾಣು ಸೌಲಭ್ಯವನ್ನ ತೆಗಿಬೇಕು. ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ ನಟಾನ್ಸ್, ಇಸ್ಫಹಾನ್ ಮತ್ತೆ ಫೋರ್ಡೋದಲ್ಲಿರುವಂತಹ ಪರಮಾಣು ಸೌಲಭ್ಯಗಳು ಇವೆಲ್ಲವನ್ನು ಕೂಡ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.